ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತೋ ವಂದೇ ಮರುಡಾರಾಧ್ಯಂ ಜಗದ್ಗುರು. ಆನಂದ ತಾಲೂಕಿನ ಮಾಡ್ಯಾಳ ಗ್ರಾಮದಲ್ಲಿ ಬಡದಾಳ ಚನ್ನಮಲ್ಲೇಶ್ವರ ಮಹಾಮಠದ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ನಿಮಿತ್ತ ಮಾಡಿಕೊಂಡು ಬಡದಾಳ ಶ್ರೀಗಳವರ ಸತ್ಯ ಸಂಕಲ್ಪದಂತೆ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರನ್ನ ಗ್ರಾಮದ ಪ್ರವೇಶವನ್ನು ಮಾಡಿಸಿ ಅತ್ಯಂತ ವೈಭವಪೂರ್ವಕವಾದ ಅಡ್ಡಪಲ್ಲಕ್ಕಿ ಮಹೋತ್ಸವದ ಭಕ್ತಿಯ ಶ್ರದ್ಧೆಯ ಗೌರವವನ್ನು ಸಮರ್ಪಣೆ ಮಾಡಿ ಈಗ ನಡೆದುಕೊಂಡು ಬಂದಿರುವಂತಹ ಧರ್ಮ ಸಮಾರಂಭದ ವೇದಿಕೆಯ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಹಿಂದೆ ಚನ್ನಮಲ್ಲ ಶಿವಯೋಗಿಗಳು ಕಂಡಂತಹ ಕನಸು ಹಾಗೂ ಸಂಕಲ್ಪ ಸಾಕಾರ ಮಾಡಿದಂತಹ ಯೋಗಿ ಬಡದಾಳ ತೇರಿನ ಮಠದ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರೇ, ವೇದಿಕೆಯಲ್ಲಿ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿರುವ ಎಲ್ಲ ಮಠಗಳ ಶ್ರೀಗಳವರೇ, ಅತಿಥಿ ಗಣ್ಯಮಾನ್ಯರೇ, ಪುರಾಣಿಕರಾದ ಪಂಡಿತ ಸಿದ್ದರಾಮ ಶಾಸ್ತ್ರಿಗಳವರೇ, ವೇದಮೂರ್ತಿ ಬಸವಲಿಂಗ ಗವಾಯಿಗಳವರೇ, ಸುಭಾಷ್ ತೇಲಿಯವರೇ, ನವರಸ್ಲಿಂಗ್ ಪಾಟೀಲ್ ಅವರೇ, ಯಾವತ್ತು ಮಾಡ್ಯಾಳ ಗ್ರಾಮದ, ಕುಲಾಲಿ ಗ್ರಾಮದ, ಬಡದಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಸಮಸ್ತ ಸದ್ಭಕ್ತ ಬಂಧುಗಳೇ, ತಾಯಿಂದರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳೇ, ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ, ನಿಮ್ಮೆಲ್ಲರ ಆರಾಧ್ಯ ದೈವ ಚನ್ನಮಲ್ಲ ಶಿವಯೋಗಿಗಳ ಅನುಗ್ರಹ ಆಶೀರ್ವಾದ ಸದಾವಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಿ ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತ ಸಮನ್ವಯ ಭಾವ ಎಲ್ಲರಲ್ಲೂ ಹೊರಮೂಡುವಂತ ಆಗಲಿ ಅನ್ನುವಂತ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮೊದಲೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ.
ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಅತ್ತಿ ಸೊಸಿ ದೇವ್ರ ದರ್ಶನಕ್ಕೆ ಹೋಗಿದ್ರು. ಇಲ್ಲಿ ಬಹಳ ಜನ ಅತ್ತಿ ಸೊಸಿ ಬಂದಿರಲ್ಲ, ಅದೇನಿಲ್ಲ. ದೇವಸ್ಥಾನ ಬೆಟ್ಟದ ಮೇಲೆ ಐತಂದ್ರೆ ಹತ್ತೋಕೆ ಏನಿರ್ತಾವ, ಮೆಟ್ಲಿರ್ತಾವ. ಬಹಳ ಜನ ಬಂದಿದ್ರು ಅತ್ತೆ ಸೊಸಿ ಅಂದ್ರು. ಅದರೊಳಗೆ ಒಂದು ಜೋಡಿ ಅತ್ತೆ ಸೊಸಿ ಸ್ವಲ್ಪ ವಿಶೇಷ ಇದ್ರು, ಸ್ಪೆಷಲ್ ಇದ್ರು. ಹತ್ತಿ 4 ಮೆಟ್ಲು ಹತ್ತಿ ಸುಸ್ತಾಗಿ ಇನ್ನೇನು ಕುತ್ಕೋಬೇಕಪ್ಪ ಅನ್ನೋ ಅಷ್ಟೊತ್ತಿಗೆ ಜೊತೆಗಿದ್ದ ಸೊಸಿ ಓಡಿ ಬರ್ತಿದ್ಲು. ಮೆಟ್ಲಿನ ಮೇಲೆ ಒಂದು ಟವಲ್ ಹಾಸ್ತಿದ್ಲು. ಹತ್ತಿನ ಬಹಳ ಪ್ರೀತಿಯಿಂದ ಕೈ ಹಿಡಿದು ಆ ಟವಲ್ ಹಾಸಿರೋ ಮೆಟ್ಲ ಮೇಲೆ ಕೂಡಿಸ್ತಿದ್ಲು. ಯಾವಾಗ ಹತ್ತಿ ಸುಸ್ತಾಗಿ ಉಸ್ಸಪ್ಪ ಅನ್ಕೊಂಡು ಕುತ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಸೊಸಿ ಓಡಿ ಬರ್ತಿದ್ಲು, ಟವಲ್ ಹಾಸ್ತಿದ್ಲು, ಕೈ ಹಿಡಿದು ಆ ಮೆಟ್ಲ ಮೇಲೆ ಟವಲ್ ಹಾಸಿದ ಮೆಟ್ಲ ಮೇಲೆ ಕೂಡಿಸ್ತಿದ್ಲು. ಬಹಳ ಜನ ಬೇರೆ ಅತ್ತೆ ಸೊಸಿಯರು ಬಂದಿದ್ರಲ್ಲ, ಈ ಸೊಸಿ ಅತ್ತಿಗೆ ಸೇವಾ ಮಾಡೋದನ್ನ ನೋಡಿ ಬಹಳ ಖುಷಿ ಪಟ್ರು. ಕೆಲವರಿಗೆ ಹಸುವಿನ ಆಯ್ತು, ಯಾಕಂದ್ರೆ ನಿಮ್ಗೆ ಗೊತ್ತದ ಸಂಬಂಧ, ಅತ್ತೆ ಸೊಸಿ ಸಂಬಂಧ ಎಂತದ್ದು ಅಂತ. ಅವ್ರು ಅನ್ಕೊಂಡ್ರು ಈ ಕಾಲದೊಳಗೆ ಈ ಅತ್ತಿಗೆ ಇಷ್ಟು ಸೇವಾ ಮಾಡೋ ಸೊಸಿ ಸಿಕ್ಕಾಳ ಅಂದ್ರೆ ಈ ಅತ್ತಿ ಪುಣ್ಯಾತಿಗಿರ್ತಿ ಅನ್ಕೊಂಡ್ರು. ಕೆಲವರು ಏನೇನೋ ಮಾತಾಡ್ಕೊಂಡ್ರು. ಅತ್ತಿಗೆ ಬಹಳ ಸೇವಾ ಮಾಡ್ಕೊಂಡು ಕರ್ಕೊಂಡು ಹೋದ್ಲ ಮೇಲೆ ದೇವ್ರ ದರ್ಶನ ಆಯ್ತು. ಕೆಲವು ಹೆಣ್ಮಕ್ಳು ಸುಮ್ಮನಿರ್ಲಿಲ್ಲ. ಈ ಸೇವಾ ಮಾಡ್ತಿದ್ದಲ್ಲ, ಕೈ ಹಿಡಿದು ಕೂಡಿಸ್ತಿದ್ದಲ್ಲ ಸೊಸಿ, ಆಕೆ ಹತ್ರ ಬಂದ್ರು. ಏನವಾ ನಿಮ್ಮ ಅತ್ತೆ ಇಷ್ಟೆಲ್ಲ ಚಂದ ಚಲೋ ರೀತಿಯಿಂದ ಸೇವಾ ಮಾಡಕತ್ತಿಲ್ಲ, ಏನ್ ರಹಸ್ಯ ಅದ, ಸ್ವಲ್ಪ ಸೀಕ್ರೆಟ್ಸ್ ನಮಗೊಂಚೂರು ಹೇಳ್ಕೊಡು. ನಮಗನಿಸ್ತದ ಯಜಮಾನಿಕೆ ಬೀಗದ ಬಿಲಿ ಕೈ ಈಗ ಕೊಟ್ಟಂಗ್ ಕಾಣ್ತದ, ಇಲ್ಲ ಒಂದು 10-20 ಬಂಗಾರ ಕೊಟ್ಟಿರ್ಬೇಕು, ಅದಕ್ಕೆ ಅತ್ತಿ ಮೇಲೆ ಎಷ್ಟು ಜೀವದಿ ನೀನು, ಎಷ್ಟು ಭಕ್ತಿ, ಎಷ್ಟು ಪ್ರೀತಿ, ಏನ್ ಚಲೋ ಸೇವಾ ಮಾಡ್ತೀವ ಅಂತ ಕೊಂಡಾಡಿದ್ರ. ಆ ಮಾತು ಹೇಳಿದ ಹೆಣ್ಮಕ್ಕಳಿಗೆ ಈ ಸೇವಾ ಮಾಡ್ತಿದ್ದ ಸೊಸಿ ಉತ್ತರ ಕೊಟ್ಲಂತ. ಯಾವ ಸೇವೆ ಇಲ್ಲ, ಭಕ್ತಿ ಇಲ್ಲ, ಯಾವ ಪ್ರೀತಿನೂ ಇಲ್ಲ. ಬೆಳಗ್ಗೆ ಎದ್ದು ನಮ್ಮತ್ತೆ ದೇವಸ್ಥಾನಕ್ಕೆ ಹೋಗೋ ನಡಿ ಅಂದ್ಲು. ಇನ್ನೇನು ತಯಾರಾಗಿ ರೆಡಿಯಾಗಿ ಹೊರಡಬೇಕು, ಅವಾಗ ಬಂದು ಏ ತಾಯಿ ನಂದು ಯಾವ್ದು ಚಲೋ ಸೀರಿಲ್ಲ, ನಿಂದ ರೆಸಿಪಿ ಸೀರೆ ಕೊಡು ಅಂತೇಳಿ ನಾನು ಸೀರೆ ಉಟ್ಕೊಂಡ್ ಬಂದಾಳ.